ಸೆಕೆಂಡ್ ಪಿ ಯು ಆದಮೇಲೆ ನಾನಿಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಸನ್ ಓದಬೇಕಾ, ಬಿಸ್ನೆಸ್ ಮಾಡಬೇಕಾ ಅಂತ ಕನ್ಫ್ಯೂಷನ್ ಬರುತ್ತೆ. ಅಪ್ಪ ಅಮ್ಮ ಇಲ್ಲಿಗೆ ಹೋಗು ಅಂತಾರೆ, ಫ್ರೆಂಡ್ಸ ಇಲ್ಲ ಕಣೋ GRE ಬರೀ GMAT ಬರೀ ಫಾರಿನ್ಗೆ ಹೋಗೋಣ ಅಂತ ಅವ್ರೇನೋ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಈ ಕನ್ಫ್ಯೂಷನ್ ನಿಮಗೆಲ್ಲ ಬರುತ್ತೆ. ವಾಟ್ ಯು ಶುಡ್ ಡೂ, ದರ್ ಇಸ್ ಸಮಥಿಂಗ್, ಇದು ಜಾಪನೀಸ್ ಫಿಲಾಸಫಿಯಲ್ಲಿ ಹೇಳ್ತಾರೆ ಇಕಿಗೈ ಅಂತ. ನೀವು ಕೇಳಬೇಕಾಗಿರೋ ಮೊದಲನೇ ಪ್ರಶ್ನೆ, ನೀವಿರ್ಬೋದು ಅಥವಾ ನಿಮ್ಮ ಮಕ್ಕಳು ಕೇಳಿ, ನಿನಗೆ ಸ್ವಾಭಾವಿಕವಾಗಿ ಯಾವುದಲ್ಲಿ ಇಂಟ್ರೆಸ್ಟ್ ಇದೆ? ಸ್ವಾಭಾವಿಕವಾಗಿ ಅಂದರೆ ಇದನ್ನು ನಾನು ದಿನಕ್ಕೆ 20 ಗಂಟೆ ಮಾಡಿದ್ರೆ ನನಗೆ ಬೋರ್ ಆಗಲ್ಲ ಅನ್ನೋ ವಿಷಯ ಯಾವುದು? ಸರ್ ನನಗೆ ಹಾಡೋದು ಇಷ್ಟ ಸರ್. ಓಕೆ, ಫಸ್ಟ್ ಕ್ವೆಶ್ಚನ್, ವಾಟ್ ಡು ಯು ಲೈಕ್? ಸೆಕೆಂಡ್ ಕ್ವೆಶ್ಚನ್, ಕ್ಯಾನ್ ಯು ಬಿ ಅನ್ ಎಕ್ಸ್ಪರ್ಟ್ ಇನ್ ಇಟ್? ನಿನ್ಗೆ ಹಾಡೋದು ಇಷ್ಟ ಅಲ್ಲಪ್ಪ, ನೀನು SPB ಥರ ಹಾಡಬಲ್ಲೆಯಾ ಅಥವಾ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಥರ ಹಾಡ್ತೀಯ? ಈಗಲ್ಲ, ಟ್ರೈನಿಂಗ್ ಮಾಡಿದ್ಮೇಲೆ ನಾನು ಆ ಲೆವೆಲ್ಗೆ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿನಗೆ? ಆ ಯಾವ ಕ್ಷೇತ್ರ ಇದ್ರೂ ಸರಿ, ನಿಮ್ಗೆ ಏನೇ ಆಸಕ್ತಿ ಇದ್ರೂ ಸರಿ, ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು. ನೀವು ಎಕ್ಸ್ಪರ್ಟ್, ಸೂಪರ್ ದಾದಾ ಆಗಬೇಕು. ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ಇರಬೇಕು. ಎರಡನೇ ವಿಷಯ. ಮೂರನೇ ವಿಷಯ, ಆ ಫೀಲ್ಡಿಂದ ಆದಾಯ ಇದೆಯಾ? ನನ್ನ ಫ್ಯಾಮ್ಲಿನ, ನನಗೆ ನಾಳೆ ನಿಮಗೆಲ್ಲ ಮದುವೆ ಆಗುತ್ತೆ, ಮಕ್ಕಳು ಇರ್ತಾರೆ, ಆ ಫ್ಯಾಮ್ಲಿನ ನೋಡ್ಕೋಬೇಕು ನೀವು. ಅಷ್ಟು ಸಂಪಾದನೆ ಗಳಿಸ್ಬೇಕು. ಅಷ್ಟು ಸಂಪಾದನೆ ಆ ಫೀಲ್ಡಲ್ಲಿ ಇದೆಯಾ? ಮೂರು ವಿಷಯಗಳು. ವಾಟ್ ಡು ಯು ಲೈಕ್? ಕ್ಯಾನ್ ಯು ಬಿ ಎನ್ ಎಕ್ಸ್ಪರ್ಟ್ ಇನ್ ಇಟ್? 3, ಕ್ಯಾನ್ ಐ ಸರ್ವೈವ್ ಇನ್ ದ್ಯಾಟ್? 4th, ಡಸ್ ದ ವರ್ಲ್ಡ್ ನೀಡ್ ಇಟ್? ಅಂದರೆ ಪ್ರಪಂಚಕ್ಕೆ ಇದು ಬೇಕಾ? ಅಂದರೆ ಸರ್ ನನಗೆ ಬಾಂಬ್ ಮಾಡೋದ್ರಲ್ಲಿ ಭಾಳ ಇಷ್ಟ ಸರ್, ನಾನು ಬಾಂಬ್ ಮಾಡ್ತೀನಿ ಸರ್. ಹೌದಾ? ಎಕ್ಸ್ಪರ್ಟ್ ಸರ್ ನಾನು. ಅದ್ರಲ್ಲಿ ದುಡ್ಡಿದೆಯಾ? ಟೆರರಿಸ್ಟ್ ಎಲ್ಲ ದುಡ್ಡು ಕೊಡ್ತಾರೆ ಸರ್. ಆದರೆ ಅದು ದೇಶಕ್ಕೆ ಬೇಕಾ? ಪ್ರಪಂಚಕ್ಕೆ ಬೇಕಾ? ಬೇಕಾಗಿಲ್ಲ. ಹಾಗಾದ್ರೆ ನಾನು ಆ ಕಡೆ ಹೋಗಲ್ಲ. ಅಷ್ಟೇ. ಈ 4 ವಿಷಯಗಳ ಬಗ್ಗೆ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರ ಕೆರಿಯರ್ ಅಮೋಘವಾಗಿರುತ್ತೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಈ 4 ವಿಷಯಗಳು ಸೇರಿ ಎಲ್ಲಿ ಬರುತ್ತೋ ಅಲ್ಲಿ ನೀವು ಹೋದರೆ, ಈಗ ಸಚಿನ್ ತೆಂಡೂಲ್ಕರ್ಗೆ ಕ್ರಿಕೆಟ್ ಇಷ್ಟ, ಅದರಲ್ಲಿ ಅವನು ಎಕ್ಸ್ಪರ್ಟು, ಅದರಲ್ಲಿ ದುಡ್ಡು ಸಿಗುತ್ತೆ, ಪ್ರಪಂಚಕ್ಕೆ ಕ್ರಿಕೆಟ್ ಬೇಕು, ಹಾಗಾಗಿ ಅವನು ಶೈನ್ ಆದ. ಹಾಗಾಗಿ ಚೂಸ್ ಸಮಥಿಂಗ್ ಅಮಾಂಗ್ ದೀಸ್ 4 ಕ್ವೆಶನ್ಸ್, ದಟ್ ವಿಲ್ ಬಿ ದ ಸಕ್ಸಸ್ ಸೀಕ್ರೆಟ್. ಓಕೆ, ಸೆಕೆಂಡ್ ಪಿ ಯು ಆದಮೇಲೆ ನಾನಿಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕಾ, ಮೆಡಿಸನ್ ಓದಬೇಕಾ, ಬಿಸ್ನೆಸ್ ಮಾಡಬೇಕಾ ಅಂತ ಕನ್ಫ್ಯೂಷನ್ ಬರುತ್ತೆ. ಅಪ್ಪ ಅಮ್ಮ ಇಲ್ಲಿಗೆ ಹೋಗು ಅಂತಾರೆ, ಫ್ರೆಂಡ್ಸ ಇಲ್ಲ ಕಣೋ GRE ಬರೀ GMAT ಬರೀ ಫಾರಿನ್ಗೆ ಹೋಗೋಣ ಅಂತ ಅವ್ರೇನೋ ಕನ್ಫ್ಯೂಸ್ ಮಾಡ್ತಿರ್ತಾರೆ. ಈ ಕನ್ಫ್ಯೂಷನ್ ನಿಮಗೆಲ್ಲ ಬರುತ್ತೆ. ವಾಟ್ ಯು ಶುಡ್ ಡೂ, ದರ್ ಇಸ್ ಸಮಥಿಂಗ್, ಇದು ಜಾಪನೀಸ್ ಫಿಲಾಸಫಿಯಲ್ಲಿ ಹೇಳ್ತಾರೆ ಇಕಿಗೈ ಅಂತ. ನೀವು ಕೇಳಬೇಕಾಗಿರೋ ಮೊದಲನೇ ಪ್ರಶ್ನೆ, ನೀವಿರ್ಬೋದು ಅಥವಾ ನಿಮ್ಮ ಮಕ್ಕಳು ಕೇಳಿ, ನಿನಗೆ ಸ್ವಾಭಾವಿಕವಾಗಿ ಯಾವುದಲ್ಲಿ ಇಂಟ್ರೆಸ್ಟ್ ಇದೆ? ಸ್ವಾಭಾವಿಕವಾಗಿ ಅಂದರೆ ಇದನ್ನು ನಾನು ದಿನಕ್ಕೆ 20 ಗಂಟೆ ಮಾಡಿದ್ರೆ ನನಗೆ ಬೋರ್ ಆಗಲ್ಲ ಅನ್ನೋ ವಿಷಯ ಯಾವುದು? ಸರ್ ನನಗೆ ಹಾಡೋದು ಇಷ್ಟ ಸರ್. ಓಕೆ, ಫಸ್ಟ್ ಕ್ವೆಶ್ಚನ್, ವಾಟ್ ಡು ಯು ಲೈಕ್? ಸೆಕೆಂಡ್ ಕ್ವೆಶ್ಚನ್, ಕ್ಯಾನ್ ಯು ಬಿ ಅನ್ ಎಕ್ಸ್ಪರ್ಟ್ ಇನ್ ಇಟ್? ನಿನ್ಗೆ ಹಾಡೋದು ಇಷ್ಟ ಅಲ್ಲಪ್ಪ, ನೀನು SPB ಥರ ಹಾಡಬಲ್ಲೆಯಾ ಅಥವಾ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಥರ ಹಾಡ್ತೀಯ? ಈಗಲ್ಲ, ಟ್ರೈನಿಂಗ್ ಮಾಡಿದ್ಮೇಲೆ ನಾನು ಆ ಲೆವೆಲ್ಗೆ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿನಗೆ? ಆ ಯಾವ ಕ್ಷೇತ್ರ ಇದ್ರೂ ಸರಿ, ನಿಮ್ಗೆ ಏನೇ ಆಸಕ್ತಿ ಇದ್ರೂ ಸರಿ, ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು. ನೀವು ಎಕ್ಸ್ಪರ್ಟ್, ಸೂಪರ್ ದಾದಾ ಆಗಬೇಕು. ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ಇರಬೇಕು. ಎರಡನೇ ವಿಷಯ. ಮೂರನೇ ವಿಷಯ, ಆ ಫೀಲ್ಡಿಂದ ಆದಾಯ ಇದೆಯಾ? ನನ್ನ ಫ್ಯಾಮ್ಲಿನ, ನನಗೆ ನಾಳೆ ನಿಮಗೆಲ್ಲ ಮದುವೆ ಆಗುತ್ತೆ, ಮಕ್ಕಳು ಇರ್ತಾರೆ, ಆ ಫ್ಯಾಮ್ಲಿನ ನೋಡ್ಕೋಬೇಕು ನೀವು. ಅಷ್ಟು ಸಂಪಾದನೆ ಗಳಿಸ್ಬೇಕು. ಅಷ್ಟು ಸಂಪಾದನೆ ಆ ಫೀಲ್ಡಲ್ಲಿ ಇದೆಯಾ? ಮೂರು ವಿಷಯಗಳು. ವಾಟ್ ಡು ಯು ಲೈಕ್? ಕ್ಯಾನ್ ಯು ಬಿ ಎನ್ ಎಕ್ಸ್ಪರ್ಟ್ ಇನ್ ಇಟ್? 3, ಕ್ಯಾನ್ ಐ ಸರ್ವೈವ್ ಇನ್ ದ್ಯಾಟ್? 4th, ಡಸ್ ದ ವರ್ಲ್ಡ್ ನೀಡ್ ಇಟ್? ಅಂದರೆ ಪ್ರಪಂಚಕ್ಕೆ ಇದು ಬೇಕಾ? ಅಂದರೆ ಸರ್ ನನಗೆ ಬಾಂಬ್ ಮಾಡೋದ್ರಲ್ಲಿ ಭಾಳ ಇಷ್ಟ ಸರ್, ನಾನು ಬಾಂಬ್ ಮಾಡ್ತೀನಿ ಸರ್. ಹೌದಾ? ಎಕ್ಸ್ಪರ್ಟ್ ಸರ್ ನಾನು. ಅದ್ರಲ್ಲಿ ದುಡ್ಡಿದೆಯಾ? ಟೆರರಿಸ್ಟ್ ಎಲ್ಲ ದುಡ್ಡು ಕೊಡ್ತಾರೆ ಸರ್. ಆದರೆ ಅದು ದೇಶಕ್ಕೆ ಬೇಕಾ? ಪ್ರಪಂಚಕ್ಕೆ ಬೇಕಾ? ಬೇಕಾಗಿಲ್ಲ. ಹಾಗಾದ್ರೆ ನಾನು ಆ ಕಡೆ ಹೋಗಲ್ಲ. ಅಷ್ಟೇ. ಈ 4 ವಿಷಯಗಳ ಬಗ್ಗೆ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರ ಕೆರಿಯರ್ ಅಮೋಘವಾಗಿರುತ್ತೆ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಈ 4 ವಿಷಯಗಳು ಸೇರಿ ಎಲ್ಲಿ ಬರುತ್ತೋ ಅಲ್ಲಿ ನೀವು ಹೋದರೆ, ಈಗ ಸಚಿನ್ ತೆಂಡೂಲ್ಕರ್ಗೆ ಕ್ರಿಕೆಟ್ ಇಷ್ಟ, ಅದರಲ್ಲಿ ಅವನು ಎಕ್ಸ್ಪರ್ಟು, ಅದರಲ್ಲಿ ದುಡ್ಡು ಸಿಗುತ್ತೆ, ಪ್ರಪಂಚಕ್ಕೆ ಕ್ರಿಕೆಟ್ ಬೇಕು, ಹಾಗಾಗಿ ಅವನು ಶೈನ್ ಆದ. ಹಾಗಾಗಿ ಚೂಸ್ ಸಮಥಿಂಗ್ ಅಮಾಂಗ್ ದೀಸ್ 4 ಕ್ವೆಶನ್ಸ್, ದಟ್ ವಿಲ್ ಬಿ ದ ಸಕ್ಸಸ್ ಸೀಕ್ರೆಟ್. ಓಕೆ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.